ನಮಸ್ತೆ ಮಕ್ಕಳೇ, ಕಳೆದ ಕ್ಲಾಸಿನಲ್ಲಿ ನಾವು ಗುರುತ್ವಾಕರ್ಷಣೆಗೆ ಸಂಬಂಧಿಸಿದಂತಹ ಕೆಲವು ವಿಚಾರಗಳನ್ನು ಕಲಿತಿದ್ದೇವೆ. ಕಳೆದ ಕ್ಲಾಸಿನಲ್ಲಿ ಬಂದಂತಹ ವಿಚಾರಗಳನ್ನು ಒಂದ್ಸಲ ನೆನಪು ಮಾಡಿ. ನಾವು ಕಳೆದ ಕ್ಲಾಸಿನಲ್ಲಿ ಭೂ ಗುರುತ್ವಾಕರ್ಷಣಾ ಬಲದ ಬಗ್ಗೆ ಕಲಿತು. ಏನು ಭೂ ಗುರುತ್ವಾಕರ್ಷಣಾ ಬಲ ಅಂದರೆ ಹೇಳಿ ನೋಡುವ, ಭೂಮಿ ಎಲ್ಲ ವಸ್ತುಗಳನ್ನು ತನ್ನ ಕೇಂದ್ರದ ಕಡೆ ಆಕರ್ಷಿಸುತ್ತದೆ. ಈ ಆಕರ್ಷಣಾ ಬಲವನ್ನಾಗಿ ಭೂ ಗುರುತ್ವಾಕರ್ಷಣಾ ಬಲ ಅಂತ ನಾವು ಕರೆಯೋದು. ಇಂಗ್ಲಿಷಲ್ಲಿ ಹೇಳುತ್ತಿದ್ರೆ, ದ ಅರ್ತ್ ಅಟ್ರಾಕ್ಟ್ಸ್ ಆಲ್ ಆಬ್ಜೆಕ್ಟ್ಸ್ ಟುವರ್ಡ್ಸ್ ಇಟ್ಸ್ ಸೆಂಟರ್. ದಿಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಈಸ್ ಕಾಲ್ಡ್ ಸೆಂಟರ್ ಆಫ್ ಗ್ರಾವಿಟಿ. ಅದೇ ರೀತಿಯಲ್ಲಿ ನಾವು ಕಳೆದ ಕ್ಲಾಸಿನಲ್ಲಿ ನ್ಯೂಟನ್ನ ಸಾರ್ವತ್ರಿಕ ಗುರುತ್ವಾಕರ್ಷಣಾ ನಿಯಮದ ಬಗ್ಗೆ ಕಲಿತು. ಏನು ಒಂದ್ಸಲ ನೆನಪಿಸಿ ನೋಡುವ, ನ್ಯೂಟನ್ನ ಸಾರ್ವತ್ರಿಕ ಗುರುತ್ವಾಕರ್ಷಣಾ ನಿಯಮ ಏನು ಅಂತ ಹೇಳಿದ್ರೆ, ಪ್ರಪಂಚದಲ್ಲಿರುವಂತಹ ಎಲ್ಲಾ ವಸ್ತುಗಳು ಪರಸ್ಪರ ಆಕರ್ಷಿಸ್ತವೆ. ಎರಡು ವಸ್ತುಗಳೊಳಗಿನ ಆಕರ್ಷಣಾ ಬಲ ಅವುಗಳ ದ್ರವ್ಯರಾಶಿಗಳ ಗುಣಲಬ್ಧಕ್ಕೆ ಸಮಾನಾನುಪಾತಿಕವಾಗಿದೆ ಹಾಗೂ ಅವುಗಳ ದೂರದ ವರ್ಗಕ್ಕೆ ವಿಲೋಮಾನುಪಾತಿಕವಾಗಿದೆ ಎಂಬುದಾಗಿದೆ ಆ ನಿಯಮ. ಇಲ್ಲಿ ದೂರ ಅಂತ ಉದ್ದೇಶಿಸುವಂಥದ್ದು ಆ ಎರಡು ವಸ್ತುಗಳ ನಡುವಿರುವಂತಹ ನೇರ ದೂರ ಅಲ್ಲ, ಆ ಎರಡು ವಸ್ತುಗಳ ನಡುವಿನ ಅದರ ಕೇಂದ್ರದ ನಡುವಿನ ಎರಡು ವಸ್ತುಗಳ ಕೇಂದ್ರಗಳ ನಡುವಿನ ದೂರವಾಗಿದೆ ದೂರ ಅಂತ ನಾವು ಉದ್ದೇಶಿಸ್ತೀವಿ. ಇಂಗ್ಲಿಷ್ನಲ್ಲಿ ಹೇಳಿದ್ರೆ, ಆಲ್ ಬಾಡೀಸ್ ಇನ್ ದ ಯೂನಿವರ್ಸ್ ಅಟ್ರಾಕ್ಟ್ ಈಚ್ ಅದರ್. ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಟೂ ಆಬ್ಜೆಕ್ಟ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಪ್ರಾಡಕ್ಟ್ ಆಫ್ ದೇರ್ masses and inversely proportional to the square of the distance between them. It is universal law of gravitation. ಇದಿಷ್ಟು ನಾವು ಕಳೆದ ಕ್ಲಾಸಿನಲ್ಲಿ ಕಲಿತು. ಇದರಲ್ಲಿ ಅದಕ್ಕೆ ಸಂಬಂಧಿಸಿದಂಥ ಸೂತ್ರವಾಕ್ಯವನ್ನು ನಾವು ನೋಡಿದ್ದೇವೆ. ಎಫ್ ಈಕ್ವಲ್ ಟು ಜಿ m1 m2/d². ಇಲ್ಲಿ ಜಿ ಎಂಬುದು ಭೂಮಿಯ ಗುರುತ್ವಾಕರ್ಷಣಾ ಸ್ಥಿರಾಂಕ ಅಂತ ನಾವು ಅದನ್ನು ಕರೆಯುತ್ತೇವೆ, ಅದನ್ನು ಸೂಚಿಸ್ತೇವೆ. ಅದರ ಬೆಲೆಯನ್ನು ಕೂಡ ನಾವು ಕಳೆದ ಕ್ಲಾಸಿನಲ್ಲಿ ಕಲಿತಿದ್ದೇವೆ. ಎಷ್ಟೊಂದ ಬೆಲೆ 6.673 ಗುಣಿಸು 10⁻⁻11 ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕಿಲೋಗ್ರಾಮ್ ಸ್ಕ್ವೇರ್ ಆಗಿದೆ. ಜಿ ಕ್ಯಾಪಿಟಲ್ ಜಿ ಎಂಬ ಅಕ್ಷರದಿಂದ ನಾವು ಸೂಚಿಸಿದ್ದೇವೆ. ಯಾರು ಇದನ್ನು ಆರಂಭದಲ್ಲಿ ನಿರ್ಧರಿಸಿದ್ದು ಹೇಳಿ? ಹೆನ್ರಿ ಕ್ಯಾವೆಂಡಿಶ್ ಎಂಬಂತಹ ವಿಜ್ಞಾನಿ ಈ ಜಿಯ ಬೆಲೆಯನ್ನು ಪ್ರಾರಂಭದಲ್ಲಿ ನಿರ್ಧರಿಸಿದರು. ಇನ್ನು ಇದರ ಆಧಾರದಲ್ಲಿ ನಾವೊಂದು ಅಸೈನ್ಮೆಂಟ್ ಕೊಟ್ಟಿದ್ದೇವೆ. ನೀವೆಲ್ಲರೂ ಅಸೈನ್ಮೆಂಟ್ ಅನ್ನು ಮಾಡಿರಬಹುದು ಎಂಬ ವಿಶ್ವಾಸ. ಆದರೂ ನಾವೊಂದ್ಸಲ ಅದನ್ನು ಏನು ಅಸೈನ್ಮೆಂಟ್
ನಾವು ನೋಡಿದ ಹಾಗೆ 40 ಕಿಲೋಗ್ರಾಂ ಅಸೈನ್ಮೆಂಟ್ ನೋಡಿ, 40 ಕಿಲೋಗ್ರಾಂ ದ್ರವ್ಯರಾಶಿ ಇರುವ ಒಬ್ಬ ಹುಡುಗ 50 ಕಿಲೋಗ್ರಾಂ ದ್ರವ್ಯರಾಶಿ ಇರುವ ಇನ್ನೊಬ್ಬ ಹುಡುಗನಿಂದ 1 ಮೀಟರ್ ಅಂತರದಲ್ಲಿ ಇರುವುದಾದರೆ ಆ ಇಬ್ಬರು ಹುಡುಗರ ನಡುವಿನ ಆಕರ್ಷಣಾ ಬಲವನ್ನು ನಾವೀಗ ಕಂಡುಹಿಡಿಯಬೇಕು. ಸರಿ, ಆ ಲೆಕ್ಕವನ್ನು ನಾವು ಸಲೀಗ ಮಾಡಿ. ಹಾಗಿದ್ರೆ ಆ ಲೆಕ್ಕದಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ ನಮಗೆ, ಆ ಲೆಕ್ಕ ಮಾಡಬೇಕಿದ್ರೆ ಜಿ ಬೇಕು. ಜಿಯ ಬೆಲೆ ನಮ್ಗೆ ಗೊತ್ತು, M1 M2 ಬೇಕು. M1 M2 ಅಂದ್ರೆ ಎರಡು ಹುಡುಗರ ನಡುವಿನ ಅಥವಾ ಹುಡುಗರ ದ್ರವ್ಯರಾಶಿ. ಇನ್ನು ಡಿ ಸ್ಕ್ವೇರ್ ಅಂತ ಹೇಳಿದ್ರೆ ಅವರ ನಡುವಿನ ಅಂತರ. ಹಾಗಿದ್ರೆ ನಮಗೆ ಏನೆಲ್ಲ ಕೊಟ್ಟಿದ್ದಾರೆ ಅಂತ ಹೇಳಿ ನೋಡುವ. ಆರಂಭದಲ್ಲಿ ಒಬ್ಬ ಹುಡುಗನ ದ್ರವ್ಯರಾಶಿ ಕೊಡ್ತಾರೆ M1. ಎಷ್ಟಾಗಿದೆ M1? 40 ಕಿಲೋ. ಇನ್ನು ಇನ್ನೊಬ್ಬ ಹುಡುಗನ ದ್ರವ್ಯರಾಶಿ ಕೊಟ್ಟಿದ್ದಾರೆ M2. ಎಷ್ಟು ಹೇಳಿ ನೋಡುವ? 50 ಕಿಲೋ. ಇನ್ನು ಬೇರೆ ಕೊಟ್ಟಿದ್ದಾರೆ, ಆ ಇಬ್ಬರು ವ್ಯಕ್ತಿಗಳ ನಡುವಿನ ಅಂತರ ಕೊಟ್ಟಿದ್ದಾರೆ. ಅಂತರವನ್ನು ಯಾವ ಅಕ್ಷರ ತೋರಿಸಿದ್ರು ನಾವು? ಡಿ ಎಂಬ ಅಕ್ಷರ. ಡಿ ಸಮ ಎಷ್ಟು? 1 ಮೀಟರ್. ಇನ್ನು ಜಿಯ ಬೆಲೆ ನಮ್ಗೆ ಗೊತ್ತುಂಟು. ಜಿ ಗುರುತ್ವಾಕರ್ಷಣ ಸ್ಥಿರಾಂಕ, ಅದರ ಬೆಲೆ ಎಷ್ಟು ಹೇಳಿ ನೋಡುವ? 6.673. ಅದನ್ನ 6.7 ಅಂತ ನಾವು ಬರೆಯುವುದು. ಗುಣಿಸು 10⁻11 ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕಿಲೋಗ್ರಾಮ್ ಸ್ಕ್ವೇರ್, ಅಥವಾ ನ್ಯೂಟನ್ ಮೀಟರ್ ಸ್ಕ್ವೇರ್ ಕಿಲೋಗ್ರಾಮ್ ಮೈನಸ್ ಹೇಳ್ಬೋದು. ಇನ್ನು ಆದ್ದರಿಂದ ನಮಗೆ ಏನು ಕಂಡುಹಿಡಬೇಕು? ಆದ್ದರಿಂದ ಗುರುತ್ವಾಕರ್ಷಣ ಸ್ಥಿರಾಂಕ ಎಫ್ ಸಮ ಎಷ್ಟು ಅಂತ ನಾವು ಸುಲಭದ ಹೇಳಿ ನೋಡುವ. ಎಫ್ ಸಮ ಸೂತ್ರ ವಾಕ್ಯ, ಎಫ್ ಸಮ ಜಿ M1 M2 ಭಾಗಿಸು ಡಿ ಸ್ಕ್ವೇರ್. ಅದರ ಬೆಲೆಯಲ್ಲಿ ಆದಿಷ್ಟು ಜಿಯ ಬೆಲೆ ಎಷ್ಟು? 6.67 ಗುಣಿಸು 10⁻11 ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕಿಲೋಗ್ರಾಮ್ ಗುಣಿಸು ಎಷ್ಟು? M1 ಸಮ 40 ಕಿಲೋ, M2 ಸಮ 50 ಕಿಲೋ ಭಾಗಿಸು ಅಂತರ ಎಷ್ಟು? 1 ಮೀಟರ್. 1 ಮೀಟರ್ ಇದರ ವರ್ಗ, ಒಂದರ ವರ್ಗ ಹೇಳಿದ್ರೆ 1. ಇದನ್ನು ನಾವೀಗ ಗುಣಿಸು. ನಿಮಗೆ ಸಿಕ್ಕಿರ್ಬೋದು ಉತ್ತರ. ಹೇಳಿ ನೋಡಿ ಎಷ್ಟು? ನಾವೀಗ ನೋಡಿದ್ರೆ 13,340 ಗುಣಿಸು 10⁻11 ನ್ಯೂಟನ್. ಇನ್ನೀಗ ನಾವು ಇದನ್ನು ನಾವು ಭಿನ್ನ ಪಾಯಿಂಟ್ ನಲ್ಲಿ ಬರೆದ್ರೆ ಇದನ್ನು ಈಗ ಬರೀಬಹುದು. 0.00 ಹತ್ರ ಮೈನಸ್ ಅನ್ನೋದು 0.001334 ನ್ಯೂಟನ್ ಆಗಿದೆ. ಇದರ 0.00001334 ನ್ಯೂಟನ್. ನ್ಯೂಟನ್ ಎಂಬುದು ಬಲದ ಯೂನಿಟ್. ಇದಾಗಿದೆ ಇದರ ಉತ್ತರ. ನಿಮಗೆಲ್ಲ ಉತ್ತರ ಸಿಕ್ಕಿರಬಹುದು. ಹಾಗಿದ್ರೆ ನಾವೀಗ ಈ ಲೆಕ್ಕವನ್ನು ನಾವೀಗ ಮಾಡಿದ್ವಿ. ಇದರ ಆಧಾರದಲ್ಲಿ ನಾನೀಗ ನಿಮಗೆ ಒಂದು ಚಿತ್ರ ಸ್ಕ್ರೀನಲ್ಲಿ ನೀವು ನೋಡಿ. ಆ ಚಿತ್ರವನ್ನು ಸಹ ನೀವು ಓದಿ, ಚಿತ್ರವನ್ನು ಸಹ ಗಮನಿಸಿ. ಆ ಚಿತ್ರದಲ್ಲಿ ಇಬ್ಬರು ಹುಡುಗರು ಹತ್ತಿರದಲ್ಲಿ ನಿಂತುಕೊಂಡಿದ್ದಾರೆ. ನಮ್ಮೊಳಗೆ ಒಂದು ಪರಸ್ಪರ ಆಕರ್ಷಣಾ ಬಲ ಇದೆ ಅಲ್ಲವೇ? ಹಾಗಾದರೆ ಈ ಮೇಜನ್ನು ದೂರ ಸರಿಸಿದರೂ ನಾವು ಪರಸ್ಪರ ಹತ್ತಿರ ಬರುವುದಿಲ್ಲ. ಯಾಕೆ ಎಂಬುದಾಗಿದೆ ಆ ಇಬ್ಬರು ಹುಡುಗರ ನಡುವಿರುವಂತಹ ಸಮಸ್ಯೆ. ಹಾಗಿದ್ರೆ ಈ ಸಮಸ್ಯೆಗೆ ಪರಿಹಾರ ನಮಗೆ ಹೇಳ್ಬೋದಾ? ಇಬ್ಬರು ಹುಡುಗರು, ನಾವೀಗ ಉದಾಹರಣೆಗೆ ಒಬ್ಬರ ಹುಡುಗನ ದ್ರವ್ಯರಾಶಿ 40 ಕಿಲೋಗ್ರಾಮ್ ಅಂತ ಇಟ್ಕೊಳ್ಳುವ. ಇದೇ ಲೆಕ್ಕವನ್ನು ನೆನಪು ಮಾಡು. M2 ಇನ್ನೊಬ್ಬ ಹುಡುಗರಿಂದ 50 ಕಿಲೋಗ್ರಾಮ್ ಅಂತ ಇಟ್ಕೊಳ್ಳು.
ಜಿ ಎ ಅವರ ನಡುವಿನ ಅಂತರ 1 ಮೀಟರ್ ಅಂತ ಇಟ್ಟುಕೊಳ್ಳಿ. ಜಿ ಎ ಬೆಲೆಯಲ್ಲಿ ಬದಲಾವಣೆ ಇಲ್ಲ. ಹಾಗಿದ್ರೆ ನಾವೀಗ ಅವರ ನಡುವಿನ ಆಕರ್ಷಣಾ ಬಲ ಈಗ ಕಂಡುಹಿಡಿದಾಗಿದೆ. ಎಷ್ಟು? 0.00001334 ನ್ಯೂಟನ್. ಇದು ನಮಗೊತ್ತು. 1 ನ್ಯೂಟನ್ ಅಂದ್ರೆ ನಾವು 8ನೇ ಕ್ಲಾಸ್ನಾಗ ಕಲಿತಿದ್ದೇವೆ. 1 ನ್ಯೂಟನ್ ಅಂದ್ರೆ ಸುಮಾರು 100 ಗ್ರಾಂ ವಸ್ತುವನ್ನು ನಮಗೆ ಎತ್ತಲಿಕ್ಕೆ ಬೇಕಾದಂತಹ ಬಲ. ಇದು ಇಷ್ಟು ಸಣ್ಣ ಬೆಲೆ, ಇಷ್ಟು ಸಣ್ಣದಾದಂತಹ ಒಂದು ಅಳ. ಹಾಗಿದ್ದ ಕಾರಣ ಇಷ್ಟು ಸಣ್ಣದಾದಂತಹ ಆಕರ್ಷಣಾ ಬಲ ಅವರಿಬ್ಬರ ನಡುವೆ ಇರುವ ಕಾರಣ. ಇದು ಮಾತ್ರ ಅಲ್ಲ, ಘರ್ಷಣಾ ಬಲ ಹಾಗೂ ಇತರ ಬಲಗಳನ್ನು ಮೀರಲು ಈ ಚಿಕ್ಕ ಬಲಕ್ಕೆ ಸಾಧ್ಯವಿಲ್ಲದ ಕಾರಣ ಅವರ ನಡುವೆ ಆಕರ್ಷಣಾ ಬಲ ಬಹಳ ಚಿಕ್ಕದು ಅಂತ ನಮ್ಗೆ ಹೇಳ್ಬೋದು. ಆದ್ರಿಂದ ಅವರ ಆ ಸಮಸ್ಯೆಗಿರುವ ಪರಿಹಾರವು ಈ ಲೆಕ್ಕದಿಂದ ನಮಗೆ ಸಿಗ್ತದೆ. ನ್ಯೂಟನ್ನ ಸಾರ್ವತ್ರಿಕ ಗುರುತ್ವಾಕರ್ಷಣಾ ನಿಯಮದ ಬಗ್ಗೆ ನಾವು ನೋಡಿ. ನ್ಯೂಟನ್ ಸಾರ್ವತ್ರಿಕ ಗುರುತ್ವಾಕರ್ಷಣಾ ನಿಯಮವನ್ನು ರೂಪಿಸುವ ಸಂದರ್ಭದಲ್ಲಿ ಅವನ ಹಿಂದಿನವರು ಗೆಲಿಲೋ ಇರ್ಬೋದು, ಜೋಹಾನ್ಸ್ ಕೆಪ್ಲರ್ ಇರ್ಬೋದು, ಮುಂತಾದ ವಿಜ್ಞಾನಿಗಳು ಈ ಗ್ರಹಗಳ ಚಲನೆಗೆ ಸಂಬಂಧಿಸಿ ಕೆಲವು ನಿಯಮಗಳನ್ನು ರೂಪಿಸಿ ಆ ನಿಯಮಗಳನ್ನು ಗಣನೆಗೆ ತಕ್ಕೊಂಡು ನ್ಯೂಟನ್ ಗುರುತ್ವಾಕರ್ಷಣೆಗೆ ಸಂಬಂಧಿಸಿದಂತಹ ನಿಯಮಗಳನ್ನು ರೂಪಿಸಿ. ಹಾಗಿದ್ರೆ ಆ ಕೆಪ್ಲರ್ನ ನಿಯಮಗಳೇನು ಅಂತ ನಾವು ನೋಡ್ಲಿಕ್ಕೆ. ಈ ಕೆಪ್ಲರ್ನ ನಿಯಮ ನಮ್ಮ ಹೆಚ್ಚಿನ ಕಲಿಕೆಗಾಗಿರುವಂತಹ ವಿಷಯ. ಆದರೂ ನಮಗೆ ಗುರುತ್ವಾಕರ್ಷಣೆಗೆ ಸಂಬಂಧಿಸಿದಂತಹ ನಿಯಮಗಳನ್ನು ನ್ಯೂಟನ್ ರೂಪೀಕರಿಸುವ ಸಂದರ್ಭದಲ್ಲಿ ಈ ಕೆಪ್ಲರ್ನ ನಿಯಮಗಳನ್ನು ನೆನಪಿಟ್ರೆ ನಮಗೆ ಇದರ ನಿಯಮದ ಬಗ್ಗೆ ಹೆಚ್ಚು ಸ್ಪಷ್ಟತೆ ಹೊಂದಬಹುದು ಎಂಬ ಉದ್ದೇಶದಿಂದ ಆ ನಿಯಮಗಳನ್ನು ನಾನೀಗ ಹೇಳಲಿಕ್ಕೆ ಹೋಗ್ಬೋದು. ನಾವೀಗಾಗಲೇ ಹೇಳಿದ ಹಾಗೆ ಜೋಹಾನ್ಸ್ ಕೆಪ್ಲರ್ ಗ್ರಹಗಳ ಚಲನೆಗೆ ಸಂಬಂಧಿಸಿದ ನಿಯಮಗಳನ್ನು ರೂಪಿಸುವ. ಅವನಿಗೆ ಸಂಬಂಧಿಸಿ ಅವನು ಹೇಳುವುದಿದ್ದರೆ ಸೂರ್ಯನು ಸೌರವ್ಯೂಹದ ಕೇಂದ್ರದಲ್ಲಿದ್ದು, ಸೂರ್ಯನು ಸೌರವ್ಯೂಹದ ಕೇಂದ್ರದಲ್ಲಿದ್ದು ಎಲ್ಲಾ ಗ್ರಹಗಳು ದೀರ್ಘವೃತ್ತಾಕಾರದಲ್ಲಿರುವ ಭ್ರಮಣ ಪಥದಲ್ಲಿ ಚಲಿಸುತ್ತದೆ ಎಂಬುದಾಗಿದೆ ಕೆಪ್ಲರ್ನ ಒಂದು ನಿಯಮ. ಸೂರ್ಯನು ಕೇಂದ್ರದಲ್ಲಿದ್ದು ಗ್ರಹಗಳು ದೀರ್ಘವೃತ್ತಾಕಾರದ ಭ್ರಮಣ ಪಥದಲ್ಲಿ ಚಲಿಸುತ್ತದೆ ಎಂಬುದಾಗಿದೆ ಕೆಪ್ಲರ್ನ ಒಂದು ನಿಯಮ. ಇನ್ನು ಅವನ ಎರಡನೇ ನಿಯಮ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಗ್ರಹಗಳಿಗೆ ಸೂರ್ಯನಿಂದಿರುವ ತ್ರಿಜ್ಯವು ಸಮಾನ ಸಮಯದಲ್ಲಿ ಸಮಾನ ವಿಸ್ತೀರ್ಣವನ್ನು ಹಾದು ಹೋಗುತ್ತದೆ. ಗ್ರಹಗಳಿಗೆ ಸೂರ್ಯನಿಂದಿರುವಂತಹ ತ್ರಿಜ್ಯ ಸಮಾನ ಸಮಯದಲ್ಲಿ ಸಮಾನ ವಿಸ್ತೀರ್ಣವನ್ನು ಹಾದು ಹೋಗುತ್ತದೆ ಎಂಬುದಾಗಿದೆ ಕೆಪ್ಲರ್ನ ಎರಡನೇ ನಿಯಮ. ಇನ್ನು ಕೆಪ್ಲರ್ನ ಮೂರನೇ ನಿಯಮ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಗ್ರಹಗಳು ಪರಿಕ್ರಮಣ ಮಾಡ್ತವೆ. ಆ ಪರಿಕ್ರಮಣದ ಸಮಯವನ್ನು ಕ್ಯಾಪಿಟಲ್ ಟಿ ಅಂತ ತಕ್ಕೊಳ್ತೇವೆ. ಈ ಪರಿಕ್ರಮಣ ಸಮಯ ಟಿ ಇದರ ವರ್ಗಕ್ಕೆ ಸೂರ್ಯನಿಂದ ಆ ಗ್ರಹಕ್ಕಿರುವ ಸರಾಸರಿ ದೂರ, ಅದನ್ನು ನಾವು ಸ್ಮಾಲ್ ಆರ್ ಅಂತ ತಗೊಳ್ತೇವೆ, ಇದರ ಘನಕ್ಕೆ ಅನುಪಾತಿಕವಾಗಿರುವುದಂತ ಕೆಪ್ಲರ್ನ ಮೂರನೇ ನಿಯಮ. ಅಂದ್ರೆ ಗ್ರಹಗಳ ಪರಿಕ್ರಮಣ ಸಮಯ ಕ್ಯಾಪಿಟಲ್ ಟಿಯ ವರ್ಗಕ್ಕೆ ಸೂರ್ಯನಿಂದಿರುವ ಸರಾಸರಿ ದೂರ ಸ್ಮಾಲ್ ಆರ್ ಇದರ ಘನಕ್ಕೆ ಅನುಪಾತಿಕವಾಗಿರುವುದು. ಅಥವಾ ನಾವು ಲೆಕ್ಕ ಭಾಷೆಗೆ ಹೋಗಿದ್ರೆ R³ ಭಾಗಿಸು ಕ್ಯಾಪಿಟಲ್ ಟಿ ಸ್ಕ್ವೇರ್ ಎಂಬುದು ಒಂದು ಸ್ಥಿರ ಸಂಖ್ಯೆಯಾಗಿದೆ ಎಂಬುದಾಗಿದೆ ಜಾನ್ ಕೆಪ್ಲರ್ನ ಮೂರನೇ. ಹಾಗಿದ್ರೆ ಆ ನಿಯಮಗಳನ್ನು ಒಂದ್ಸಲ ಪುನಃ ನಾನು ನಿಮಗೆ ನೆನಪಿಸಲಿಕ್ಕೆ ಹೋಗ್ಬೋದು. ನಾವೀಗ ಜೋಹಾನ್ಸ್ ಕೆಪ್ಲರ್ನ ನಿಯಮಗಳನ್ನು ಒಂದ್ಸಲ ನೋಡಿದ್ರೆ ಅದನ್ನು ಪುನಃ ನೆನಪಿಸಲಿಕ್ಕೆ ಪುನಃ ಒಂದ್ಸಲ ಹೇಳುವುದು. ಒಂದನೇ ನಿಯಮ ಏನು ಹೇಳುತ್ತೆ ಅಂತ ಹೇಳಿದ್ರೆ,
ಸೂರ್ಯನು ಕೇಂದ್ರದಲ್ಲಿದ್ದು ಗ್ರಹಗಳು ದೀರ್ಘವೃತ್ತಾಕಾರದಲ್ಲಿರುವ ಭ್ರಮಣ ಪಥದಲ್ಲಿ ಚಲಿಸುತ್ತವೆ ಎಂಬುದಾಗಿ ಕೆಪ್ಲರ್ ಹೇಳಿದ. ಅದು ಒಂದನೇ ನಿಯಮ ಅಂತ ನಾವು ಕರೆಯುತ್ತೇವೆ. ಇನ್ನು ಎರಡನೇ ನಿಯಮ ಏನ್ ಹೇಳ್ತಂತ ಹೇಳಿದ್ರೆ, ಗ್ರಹಗಳಿಗೆ ಸೂರ್ಯನಿಂದ ಇರುವ ತ್ರಿಜ್ಯವು ಸಮಾನ ಸಮಯದಲ್ಲಿ ಸಮಾನ ವಿಸ್ತೀರ್ಣವನ್ನು ಹಾದು ಹೋಗುತ್ತದೆ ಅಂತ ನಿಯಮ ಹೇಳ್ತದೆ. ಗ್ರಹಗಳಿಗೆ ಸೂರ್ಯನಿಂದ ಇರುವ ತ್ರಿಜ್ಯವು ಸಮಾನ ಸಮಯದಲ್ಲಿ ಸಮಾನ ವಿಸ್ತೀರ್ಣವನ್ನು ಹಾದು ಹೋಗುತ್ತದೆ ಅಂತ ಹೇಳಿದ್ರೆ ಅರ್ಥ, ಈ ಉದಾಹರಣೆಗೆ ಎ ಇಂದ ಗ್ರಹ ಬಿಗೆ ಬರ್ತದೆ. ಈ ಎ ಇಂದ ಬಿಗೆ ಬರಲಿಕ್ಕೆ ಅಗತ್ಯವಾದ ಸಮಯವು ಸಿ ಇಂದ ಡಿಗೆ ಬರಲಿಕ್ಕೆ ಅಗತ್ಯವಾದ ಸಮಯವು ಸಮಾನ ಅಂತ ಇಟ್ಕೊಳ್ಬಹುದು. ಹಾಗಿದ್ರೆ ಎರಡನೇ ನಿಯಮ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಈ ಎ ಅಥವಾ ಓ ಎ ಬಿಯ ವಿಸ್ತೀರ್ಣ ಅದನ್ನು ನಾವು A1 ಅಂತ ಕ್ಯಾಪಿಟಲ್ A1 ಅಂತ ಕರೀತೀವಿ. ಹಾಗೆ ಓ ಸಿ ಡಿ ಅದರ ವಿಸ್ತೀರ್ಣ ಕ್ಯಾಪಿಟಲ್ A2 ಅಂತ ಕರೀತೀವಿ. ಇವುಗಳೆರಡು ಸಮಾನವಾಗಿ ಈ ಓ ಎ ಬಿಯ ವಿಸ್ತೀರ್ಣ ಇದು ಮತ್ತು ಓ ಸಿ ಡಿಯ ವಿಸ್ತೀರ್ಣ, ಈ ಎರಡು ವಿಸ್ತೀರ್ಣಗಳು ಸಮಾನ ಸಮಯವಾಗಿದ್ರೆ ವಿಸ್ತೀರ್ಣವು ಸಮಾನ ಅಂತ ನಮಗೆ ಹೇಳುದು. ಇನ್ನು ಮೂರನೇ ನಿಯಮ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಗ್ರಹಗಳ ಪರಿಕ್ರಮಣ ಸಮಯ ಕ್ಯಾಪಿಟಲ್ ಟಿ ಇದರ ವರ್ಗಕ್ಕೆ ಸೂರ್ಯನಿಂದಿರುವ ಸರಾಸರಿ ದೂರ ಅದನ್ನು ಸ್ಮಾಲ್ ಆರ್ ಅಂತ ಕರೆಯುತ್ತೆ, ಇದರ ಘನಕ್ಕೆ ಅನುಪಾತಿಕವಾಗಿ. ಅಂದರೆ ಗಣಿತ ರೂಪದಲ್ಲಿ ನಮಗೆ ಏನು ಹೇಳ್ಬೋದು, R³ ಭಾಗಿಸು T² ಎಂಬುದು ಒಂದು ಸ್ಥಿರ ಸಂಖ್ಯೆಯಾಗಿದೆ ಎಂಬುದಾಗಿ ನಮಗೆ ಹೇಳುತ್ತದೆ. ಇದಾಗಿದೆ ಕೆಪ್ಲರ್ನ 3 ನಿಯಮ. ವಸ್ತುಗಳ ನಡುವೆ ಆಕರ್ಷಣಾ ಬಲ ಇದೆ ಅಂತ ನಾವು ನೋಡಿ. ಈಗ ನಾವು ಭೂಮಿಯಲ್ಲಿ, ಹಾಗೆ ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಭೂಮಿ ಹಾಗೂ ನಮ್ಮ ನಡುವೆ ಒಂದು ಆಕರ್ಷಣಾ ಬಲ ಇಲ್ಲ. ಭೂಮಿಯಲ್ಲಿ ನಾವಿದ್ದೇವೆ, ಭೂಮಿ ಹಾಗೂ ನಮ್ಮ ನಡುವೆ ಒಂದು ಆಕರ್ಷಣಾ ಬಲ ಇದೆ. ಹಾಗಿದ್ದರೆ ಆ ಆಕರ್ಷಣಾ ಬಲವನ್ನು ನಮಗೆ ಹೇಗೆ ಕಂಡುಹಿಡಿಯಬಹುದು ಅಂತ ನಾವು ನೋಡಬೇಕು. ಹಾಗಿದ್ರೆ ಇಲ್ಲಿ ಎರಡು ವಸ್ತುಗಳು ಯಾರಲ್ಲ, ಒಂದು ನಾವು ಮತ್ತೊಂದು ಭೂಮಿ. ಭೂಮಿ ನಮ್ಗೆ ನಮ್ಮ ಸಾರ್ವತ್ರಿಕ ಗುರುತ್ವಾಕರ್ಷಣಾ ನಿಯಮದ ಪ್ರಕಾರ F = G m1 m2/d². G ಯಲ್ಲಿ ಬದಲಾವಣೆ ಇದೆ, ಕ್ಯಾಪಿಟಲ್ G. ಇನ್ನು m1 ಅಂದ್ರೆ ಒಂದು ವಸ್ತು, ಅದು ಈಗ ಭೂಮಿ, ಅದನ್ನು ನಾವು ಕ್ಯಾಪಿಟಲ್ M ಅಂತ. ಇನ್ನು ಇನ್ನೊಂದು ವಸ್ತು ಯಾರು, ನಾವು. ಉದಾಹರಣೆ ಭೂಮಿಯಲ್ಲಿರುವ ಒಂದು ವಸ್ತು, ಅದನ್ನು ನಾವು ಇಲ್ಲಿ ಸೂತ್ರ ಭಾಗದಲ್ಲಿ m2 ಇದ್ದದನ್ನು ಸ್ಮಾಲ್ m ಅಂತ. ಇನ್ನು ಇಲ್ಲಿ ವಸ್ತು ಭೂಮಿಯ ಮೇಲೆ ಇರುವಂತೆ, ಭೂಮಿಯ ಮೇಲ್ಮೈ. ಹಾಗಿದ್ರೆ ನಾವು ದೂರ ಅಂತ ಹೇಳುವಂಥದ್ದು ಅಂತರ ಡಿ ಎಂಬುದು ಭೂಮಿಯ ಕೇಂದ್ರದಿಂದ ಮೇಲ್ಮೈಗಿರುವ ದೂರ, ಅದನ್ನು ನಾವು ತ್ರಿಜ್ಯ ಅಂತ ಕರೀತೀವಿ. ಹಾಗಿದ್ರೆ ಅಂತರ ಡಿ ಸಮ ಭೂಮಿಯ ತ್ರಿಜ್ಯಕ್ಕೆ ಸಮಾನ, ಅದನ್ನು ನಮಗೆ ಕ್ಯಾಪಿಟಲ್ ಆರ್ ಅಂತ ಕರೀತೀವಿ. ಹಾಗಿದ್ರೆ ಗುರುತ್ವಾಕರ್ಷಣಾ ನಿಯಮ ನಮಗೆ ಹೇಗೆ ಬರೀಬಹುದು, F = G m1 m2/d² ಎಂಬುದು ಸೂತ್ರ. ಇಲ್ಲಿ m1 ಎಂಬುದು ಕ್ಯಾಪಿಟಲ್ M ಭೂಮಿಯ ದ್ರವ್ಯರಾಶಿ, m2 ಎಂಬುದು ವಸ್ತುವಿನ ದ್ರವ್ಯರಾಶಿ ಸ್ಮಾಲ್ m, d ಎಂಬುದರ ಬದಲು ನಾವು r. ಹಾಗಿದ್ರೆ ಆಕರ್ಷಣಾ ಬಲ F = G m ಕ್ಯಾಪಿಟಲ್ M ಸ್ಮಾಲ್ m ಭಾಗಿಸು ಕ್ಯಾಪಿಟಲ್ R² ಅಂತ ಕರೀತೀವಿ. ಅದನ್ನು ನಾವು ಸ್ವಲ್ಪ ಬೇಕಾದ್ರೆ ನೋಡೋಣ. ಹಾಗಿದ್ರೆ ಭೂಮಿಯ ಮೇಲ್ಮೈಯಲ್ಲಿ ಎಲ್ಲಾ ಭಾಗಗಳಲ್ಲಿಯೂ ಬೇರೆ ಬೇರೆ ಎಲ್ಲಾ ಭಾಗ ಉಂಟು, ಆ ಎಲ್ಲಾ ಭಾಗದಲ್ಲಿ ವಸ್ತುಗಳಿವೆ. ಪ್ರಶ್ನೆ ಏನು ಅಂತ ಹೇಳಿದ್ರೆ, ಭೂಮಿಯ ಮೇಲ್ಮೈಯಲ್ಲಿ ಎಲ್ಲಾ ಭಾಗದಲ್ಲಿ ಇರುವಂತಹ ಆಕರ್ಷಣಾ ಬಲ ಸಮಾನವಾಗಿದೆಯೋ, ಒಂದೇ ರೀತಿಯಾಗಿದೆ ಅಂತ ನಾವು ನೋಡ್ಲಿಕ್ಕೆ ಹೋಗ್ತೀವಿ. ಭೂಮಿಯ ಬಗ್ಗೆ, ಭೂಮಿಯ ರಚನೆಯ ಬಗ್ಗೆ ನಾವು ಸಣ್ಣ ಕ್ಲಾಸಿನಿಂದ ತುಂಬಾ ವಿಷಯವನ್ನು ಕಲಿತು. ಭೂಮಿಯ ಆಕಾರ ಯಾವುದು ಹೇಳಿ ನೋಡುವ, ಗೋಲಾಕಾರ. ಆದರೆ ಭೂಮಿ ಒಂದು ಸರಿಯಾದ ಗೋಳ.
ಭೂಮಿಯ ಮೇಲ್ಭಾಗ ಮತ್ತು ಕೆಳಭಾಗ ಸ್ವಲ್ಪ ಚಪ್ಪಟೆಯಾಗಿದೆ. ಆದ ಕಾರಣ ಮೇಲ್ಭಾಗ ಮತ್ತು ಕೆಳಭಾಗ ಸ್ವಲ್ಪ ಚಪ್ಪಟೆಯಾದ ಕಾರಣ ಆ ಭೂಮಿ ಎಂಬ ಗೋಲದ ತ್ರಿಜ್ಯವೂ ಕೂಡ ಸಮಾನ ಅಲ್ಲ. ಹಾಗಿದ್ರೆ ಏನಾಗಿರ್ಬೋದು ತ್ರಿಜ್ಯ? ಭೂಮಿಯ ಮೇಲ್ಭಾಗ ಅಂತ ಹೇಳಿದ್ರೆ ನಾವು ಧ್ರುವ ಪ್ರದೇಶ ಅಂತ ಹೇಳ್ತೀವಿ, ಮಧ್ಯಭಾಗ ಅಂತ ಹೇಳಿದ್ರೆ ನಾವು ಭೂಮಧ್ಯ ರೇಖೆ ಅಂತ ಹೇಳ್ತೀವಿ. ಭೂಮಧ್ಯ ರೇಖೆಗಿರುವ ತ್ರಿಜ್ಯ ಮತ್ತು ಮೇಲ್ಭಾಗಕ್ಕಿರುವ ತ್ರಿಜ್ಯ ಸಮಾನ ಅಲ್ಲ. ಹಾಗಿದ್ರೆ ತ್ರಿಜ್ಯ ಅಂತಂದ್ರೆ ಕ್ಯಾಪಿಟಲ್ ಆರ್ ವ್ಯತ್ಯಾಸವಾಗಿದ್ರೆ ನಮ್ಮ ಸೂತ್ರವಾಕ್ಯ ಪ್ರಕಾರ ಸೂತ್ರವಾಕ್ಯ F = G ಕ್ಯಾಪಿಟಲ್ M ಸ್ಮಾಲ್ m by r ಸ್ಕ್ವೇರ್. ಆರ್ ವ್ಯತ್ಯಾಸವಾಗುವುದರಿಂದ ಗುರುತ್ವಾಕರ್ಷಣಾ ಬಲವು ಕೂಡ ಅಥವಾ ಆಕರ್ಷಣಾ ಬಲವು ಕೂಡ ವ್ಯತ್ಯಸ್ತವಾಗುತ್ತೆ ನಮ್ಗೆ ಹೇಳ್ಬೋದು. ಹಾಗಿದ್ರೆ ಭೂಮಿಯ ಮೇಲ್ಮೈಯಲ್ಲಿ ಎಲ್ಲಾ ಭಾಗಗಳಲ್ಲೂ ಆಕರ್ಷಣಾ ಬಲ ಒಂದೇ ರೀತಿ ಅಲ್ಲ ಅಂತ ನಮಗೆ ಹೇಳಿದಾಗ, ಹಾಗಿದ್ರೆ ಅದು ಹೇಗಿರಬಹುದು ಅಂತ ನಾವೀಗ ನೋಡ್ಲಿಕ್ಕೆ ಹೋಗ್ತೀವಿ. ಸರಿ, ನಾವೀಗ ಆಗ ನೋಡಿದ ವಿಷಯವನ್ನು ಪುನಃ ಒಂದ್ಸಲ ನೋಡುವುದು ಮಾತ್ರ. ಭೂಮಿಯೊಂದು ಗೋಳವಾಗಿದೆ ಅಂತ ನಾವು ನೋಡಿದ್ವಿ. ಈ ಗೋಳದಲ್ಲಿ ನಾವೀಗ ನೋಡಿದ ಹಾಗೆ ಮೇಲ್ಭಾಗ ಮತ್ತು ಕೆಳಭಾಗ ಸ್ವಲ್ಪ ಚಪ್ಪಟೆ ಅಂತ ಹೇಳಿದ್ರೆ ತುಂಬಾ ಅಲ್ಲ, ಸ್ವಲ್ಪ ಅಂತ ಹೇಳಿದ್ರೆ ಭೂಮಿಯ ಮೇಲ್ಭಾಗ ಅಂತ ಹೇಳಿದ್ರೆ ಧ್ರುವ ಪ್ರದೇಶ, ಮೇಲ್ಭಾಗ ಕೆಳಭಾಗವನ್ನು ನಾವು ಧ್ರುವ ಪ್ರದೇಶ ಅಂತ ಹೇಳುದು, ಮಧ್ಯಭಾಗವನ್ನು ಭೂಮಧ್ಯ ರೇಖಾ ಪ್ರದೇಶ ಅಂತ ಕರೀತೀವಿ. ಹಾಗಿದ್ರೆ ಭೂಮಿಯ ಕೇಂದ್ರದಿಂದ ಧ್ರುವ ಪ್ರದೇಶಕ್ಕಿರುವುದು ಕೂಡ ತ್ರಿಜ್ಯವೇ. ಭೂಮಿಯ ಕೇಂದ್ರದಿಂದ ಭೂಮಧ್ಯ ರೇಖಾ ಪ್ರದೇಶಕ್ಕಿರುವುದು ಕೂಡ ತ್ರಿಜ್ಯವೇ. ಈ ಎರಡು ತ್ರಿಜ್ಯಗಳು ಒಂದೇ ಆಗಿರ್ಬೋದಾ? ಒಂದೇ ಅಲ್ಲ. ಯಾಕೆ? ಇಲ್ಲಿ ಮೇಲ್ಭಾಗ ಮತ್ತು ಕೆಳಭಾಗ ಚಪ್ಪಟೆಯಾದ ಕಾರಣ ಭೂಕೇಂದ್ರದಿಂದ ಧ್ರುವ ಪ್ರದೇಶಕ್ಕಿರುವ ತ್ರಿಜ್ಯ ಸ್ವಲ್ಪ ಕಡಿಮೆ ಆಗಿದೆ, ಭೂಮಧ್ಯ ರೇಖಾ ಪ್ರದೇಶಕ್ಕಿರುವಂತಹ ತ್ರಿಜ್ಯ ಸ್ವಲ್ಪ ಹೆಚ್ಚಾಗಿದೆ. ಹೇಳಿದ್ರೆ ಇಲ್ಲಿಂದ ಭೂಕೇಂದ್ರದಿಂದ ಭೂಮಧ್ಯ ರೇಖಾ ಪ್ರದೇಶಕ್ಕಿರುವ ತ್ರಿಜ್ಯ ಹೆಚ್ಚಾಗಿದೆ, ಭೂಕೇಂದ್ರದಿಂದ ಧ್ರುವ ಪ್ರದೇಶಕ್ಕಿರುವ ತ್ರಿಜ್ಯ ಕಡಿಮೆ ಆಗಿದೆ. ಹಾಗಿದ್ರೆ ಇದರ ಆಧಾರದಲ್ಲಿ ನಮಗೆ ಆಕರ್ಷಣಾ ಬಲ ಒಂದೇ ರೀತಿಯಾಗಿದೆ ಅಂತ ನಮಗೆ ಸಾಧಿಸಿ ಹೇಳಬಹುದು. ನಾವೀಗ ನೋಡಿದಾಗ ಆಕರ್ಷಣಾ ಬಲ F = G m1 m2 by d². ಇದರಲ್ಲಿ m1 ಕ್ಯಾಪಿಟಲ್ M, m2 ಸ್ಮಾಲ್ m, d ಕ್ಯಾಪಿಟಲ್ R ಅಂದರೆ ಭೂಮಿಯ ತ್ರಿಜ್ಯ. ಭೂಮಿಯ ಮೇಲ್ಮೈಯಲ್ಲಿರುವ ವಸ್ತು ಮತ್ತು ಭೂಮಿಯ ನಡುವಿನ ಆಕರ್ಷಣಾ ಬಲ F = G ಕ್ಯಾಪಿಟಲ್ M ಸ್ಮಾಲ್ m by r² ನಮಗೆ ಹೇಳ್ಬೋದು. ಈಗ ನಾವು ನೋಡಿ ಆಯ್ತು. ಹಾಗಿದ್ರೆ ನನ್ನ ಪ್ರಶ್ನೆ ಈಗ, ಒಂದು ವಸ್ತು ಧ್ರುವ ಪ್ರದೇಶದಲ್ಲಿ, ಇನ್ನೊಂದು ವಸ್ತು ಭೂಮಧ್ಯ ರೇಖಾ ಪ್ರದೇಶದಲ್ಲಿ, ಈ ಎರಡು ವಸ್ತುಗಳನ್ನು ಆಕರ್ಷಿಸುವಂತಹ ಆಕರ್ಷಣಾ ಬಲ ಸಮಾನವಾಗಿದೆಯೋ? ಸೂತ್ರವಾಕ್ಯ F = G m by r². ಇಲ್ಲಿ r ಕಡಿಮೆ, ಇಲ್ಲಿ r ಹೆಚ್ಚು. ಹಾಗಿದ್ರೆ ಇಲ್ಲಿ r ಕಡಿಮೆ, ನಮಗೆ ಗೊತ್ತುಂಟು F = G m r². ಇಲ್ಲಿ r ಕಡಿಮೆ ಧ್ರುವ ಪ್ರದೇಶ. ಹಾಗಿದ್ರೆ ಧ್ರುವ ಪ್ರದೇಶದಲ್ಲಿ r ಕಡಿಮೆ, ಇದು ಒಂದು ಭಿನ್ನರಾಶಿ. ಭಿನ್ನರಾಶಿಯಲ್ಲಿ r ಇಲ್ಲಿ ಛೇದದಲ್ಲಿ ಬರುವಂಥದ್ದು. r ಕಡಿಮೆ ಆಗಿದ್ರೆ F ಕಡಿಮೆ ಆಗಿ, F ಹೆಚ್ಚಾಗಿ, ಯಾಕಂದ್ರೆ ಛೇದದಲ್ಲಿ ಬರುತ್ತೆ r². ಹಾಗಿದ್ರೆ ಛೇದ ಕಡಿಮೆ ಆದರೆ ಭಿನ್ನರಾಶಿ ಬೆಲೆ ಹೆಚ್ಚಾಗ್ತದೆ. ನಮ್ಗೆ ಧ್ರುವ ಪ್ರದೇಶದಲ್ಲಿ F ನ ಬೆಲೆ ಸ್ವಲ್ಪ ಹೆಚ್ಚಾಗ್ತದೆ. ಭೂಮಧ್ಯ ರೇಖಾ ಪ್ರದೇಶದಲ್ಲಿ ಸೂತ್ರವಾಕ್ಯ G m by r². ಇಲ್ಲಿ r ಹೆಚ್ಚು, ಛೇದದಲ್ಲಿ ಬೆಲೆ ಹೆಚ್ಚು. ಹಾಗಿದ್ರೆ ಇಲ್ಲಿ F ಆಕರ್ಷಣಾ ಬಲ ಧ್ರುವ ಪ್ರದೇಶಕ್ಕಿಂತ ಕಡಿಮೆ. ಕಡಿಮೆ ಅಂದ್ರೆ ತುಂಬಾ ಕಡಿಮೆ ಅಂತ, ಧ್ರುವ ಪ್ರದೇಶಕ್ಕಿಂತ ಕಡಿಮೆ. ಎರಡು ವಿಷಯ ನಮ್ಗೆ ಅರ್ಥ ಆಯ್ತು. ಒಂದು, ಧ್ರುವ ಪ್ರದೇಶದಲ್ಲಿ ಆಕರ್ಷಣಾ ಬಲ ಸ್ವಲ್ಪ ಹೆಚ್ಚು, ಭೂಮಧ್ಯ ರೇಖಾ ಪ್ರದೇಶದಲ್ಲಿ ಆಕರ್ಷಣಾ ಬಲ ಧ್ರುವ ಪ್ರದೇಶಕ್ಕಿಂತ ಕಡಿಮೆ. ಹಾಗಿದ್ರೆ ಆಕರ್ಷಣಾ ಬಲ ಹೆಚ್ಚಿರುವಂತದ್ದು ಭೂಮಿಯ ಮೇಲ್ಮೈಯಲ್ಲಿ ಅಂತ ನಮ್ಗೆ ಹೇಳ್ಬೇಕು. ಒಂದು ವಸ್ತುವನ್ನು ನಾವು ಭೂಮಿಯ ಮೇಲ್ಮೈಯಿಂದ ಮೇಲಕ್ಕೆ ಕೊಂಡೋಗ್ಬಿಟ್ಟು, ಒಂದು ವಸ್ತು ಇಲ್ಲಿ ಉಂಟು, ಇದನ್ನು ನಾವು ಮೇಲಕ್ಕೆ ಹೀಗೆ ಎತ್ತು.
ಆಗ್ಬಾರ್ದು ಮೇಲೆ. ಹಾಗಿದ್ರೆ ಈ ವಸ್ತುವನ್ನು ನಾವೀಗ ಭೂಮಿಯ ಮೇಲ್ಭಾಗದಿಂದ ಮೇಲಕ್ಕೆ ಎತ್ತುವಂತ ಏನಾಗ್ತದೆ? ಮೇಲಕ್ಕೆ ಎತ್ತಿದ ಕೂಡಲೇ ನಾವೀಗ ನೋಡಿದಾಗ ತ್ರಿಜ್ಯ ಹೇಳಿದ್ರೆ ಇಲ್ಲಿ ತ್ರಿಜ್ಯ ಅಥವಾ ಅಂತರ ಹೆಚ್ಚುತ್ತದೆ. ಹಾಗೆ ಆರು ಹೆಚ್ಚಾದ ಹಾಗೆ ನಮ್ಗೆ ಗೊತ್ತಿರೋದು ಏನಾಗ್ತದೆ? ಈ ಜಿಯ ಬೆಲೆ ಇಲ್ಲಿ ಈ ಅಂತರ ಹೆಚ್ಚಾಗ್ತದೆ. ಹಾಗೆ ಅಂತರ ಹೆಚ್ಚಾದ ಹಾಗೆ ಮೇಲ್ಭಾಗಕ್ಕೆ ಹೋದ ಹಾಗೆ ಏನಾಗ್ತದೆ? ಆಕರ್ಷಣಾ ಬಲ ಕಡಿಮೆ. ಇನ್ನು ಮೇಲ್ಭಾಗಕ್ಕೆ ಹೋದಾಗ ಆಕರ್ಷಣಾ ಬಲ, ದೂರ ಹೋದಾಗ ಆಕರ್ಷಣಾ ಬಲ ಕಡಿಮೆ ಆಗ್ತದೆ ನಾವು ನೋಡಿದ್ವಿ. ಇನ್ನೀಗ ಈ ವಸ್ತುವನ್ನು ನಾವು ಕೆಳಕ್ಕೆ ತಕೊಂಡು ಹೋಗೋದು, ಭೂಮಿಯ ಕೆಳಕೆಳದಲ್ಲಿ ಭೂಮಿಯ ಒಳಭಾಗಕ್ಕೆ ಆಳಕ್ಕೆ ಕೊಂಡು ಭೂಮಿಯ ಒಳಭಾಗಕ್ಕೆ ಆಳಕ್ಕೆ ತೆಗೆದುಕೊಂಡು ಹೋದಾಗ ಏನಾಗ್ತದೆ? ನಮ್ಗೆ ಮೇಲೆ ಹೋದಾಗ ಹೆಚ್ಚಾಗ್ತದೆ ಅಂತ ಹೇಳಿದಾಗ ಕೆಳಗೆ ಬಂದಾಗ ಕಡಿಮೆ ಆಗ್ತದೆ ನಾವು ಎಣಿಸಬಹುದು. ಆದ್ರೆ ಹಾಗಲ್ಲ, ಕೆಳಕ್ಕೆ ಬಂದಾಗಲೂ ಆಕರ್ಷಣಾ ಬಲ ಕಡಿಮೆ ಆಗ್ತದೆ. ಕಾರಣ ಕೆಳಕ್ಕೆ ಬಂದಾಗ ಆ ವಸ್ತುವನ್ನು ಭೂಮಿಯು ಎಲ್ಲಾ ಕಡೆಗಳಿಂದಲೂ ಅದನ್ನು ಆಕರ್ಷಿಸ ಅದರಿಂದ ಎಲ್ಲಾ ಕಡೆಗಳಿಂದಲೂ ಆಕರ್ಷಣಾ ಬಲ ಇರುವ ಕಾರಣ ಕೆಳಕ್ಕೆ ಬಂದ ಹಾಗೆ ಆಕರ್ಷಣಾ ಬಲ ಕಡಿಮೆ. ಹಾಗಿದ್ರೆ ಭೂಮಿಯ ಕೇಂದ್ರದಲ್ಲಿ ಆಕರ್ಷಣಾ ಬಲ ಎಷ್ಟು? ಕೆಳಗೆ ಬಂದಾಗ ಆಕರ್ಷಣಾ ಬಲ ಕಡಿಮೆ ಆಗ್ತದೆ. ಭೂಮಿಯ ಕೇಂದ್ರದಲ್ಲಿ ಈ ಎಲ್ಲಾ ಭಾಗದಿಂದಿರುವ ಆಕರ್ಷಣಾ ಬಲದಿಂದಾಗಿ ಭೂಮಿಯ ಕೇಂದ್ರದಲ್ಲಿ ನಾವು ನೋಡಿದರೆ ಆಕರ್ಷಣಾ ಬಲ ಭೂಮಿಯ ಕೇಂದ್ರದಲ್ಲಿ ಏನಾಗಿರ್ತದೆ? 0. ಭೂಮಿಯ ಕೇಂದ್ರದಲ್ಲಿ ಆಕರ್ಷಣಾ ಬಲ 0 ಆಗಿರ್ತದೆ ಎಂದು ನಮಗೆ ಹೇಳ್ಬೋದು. ಅಥವಾ ಇನ್ನೊಂದು ರೀತಿ ಬೇಕಾದ್ರೆ ಹೇಳ್ಬೋದು ನಮಗೆ F = gmm/r². ಇಲ್ಲಿ r ಅಂದ್ರೆ ತ್ರಿಜ್ಯ, ಕೇಂದ್ರದಲ್ಲಿ 0, ಕೇಂದ್ರದಲ್ಲಿ ಹೇಳುವ ತ್ರಿಜ್ಯ ಇಲ್ಲ 0. ಹಾಗಿದ್ರೆ 0 ಆಗಿದ್ರೆ gmm/0 ಹೇಳಿದ್ರೆ ಉತ್ತರ 0. ಹಾಗಿದ್ರೆ ಭೂಮಿಯ ಕೇಂದ್ರದಲ್ಲಿಯೂ ಆಕರ್ಷಣಾ ಬಲ 0. ಹಾಗಿದ್ರೆ ನಾವು ಏನು ನೋಡಿದೆವು? ಧ್ರುವ ಪ್ರದೇಶದಲ್ಲಿ ನಾವು ನೋಡಿದ್ರೆ ಧ್ರುವ ಪ್ರದೇಶದಲ್ಲಿ ಆಕರ್ಷಣಾ ಬಲ ಭೂಮಧ್ಯ ರೇಖಾ ಪ್ರದೇಶಕ್ಕಿಂತ ಹೆಚ್ಚು, ಭೂಮಧ್ಯ ರೇಖಾ ಪ್ರದೇಶದಲ್ಲಿ ಕಡಿಮೆ, ಧ್ರುವ ಪ್ರದೇಶದಲ್ಲಿ ಆಕರ್ಷಣಾ ಬಲ ಹೆಚ್ಚು ನೋಡಿ. ಇನ್ನು ಒಂದು ವಸ್ತುವನ್ನು ಭೂಮಿಯ ಮೇಲ್ಮೈಯಿಂದ ಮೇಲಕ್ಕೆ ಕೊಂಡೋಗುವಾಗ ಆಕರ್ಷಣಾ ಬಲ ಕಡಿಮೆ ಆಗುತ್ತೆ. ಒಂದು ವಸ್ತುವನ್ನು ಭೂಮಿಯಿಂದ ಕೆಳಕ್ಕೆ ಕೊಂಡೋಗುವಾಗಲೂ ಆಕರ್ಷಣಾ ಬಲ ಕಡಿಮೆ ಆಗುತ್ತೆ. ಹಾಗಿದ್ರೆ ಆಕರ್ಷಣಾ ಬಲ ಗರಿಷ್ಠ ಇರುವುದಲ್ಲಿ ಭೂಮಿಯ ಮೇಲ್ಮೈ. ಭೂಮಿಯ ಮೇಲ್ಮೈಯಲ್ಲಿ ಆಕರ್ಷಣಾ ಬಲವು ಗರಿಷ್ಠವಾಗಿದೆ ಅಂತ ನಮ್ಗೆ ಹೇಳ್ಬೋದು. ಇನ್ನೇನು ಹೇಳ್ಬೋದು? ಭೂಮಿಯ ಕೇಂದ್ರದಲ್ಲಿ ಆಕರ್ಷಣಾ ಬಲ 0 ಆಗಿದೆ ಅಂತ ಹೇಳ್ಬೋದು. ಇದಿಷ್ಟು ವಿಷಯವಾಗಿದೆ ನಾವು ಭೂಮಿಗೆ ಸಂಬಂಧಿಸಿ ಅಥವಾ ಭೂಮಿಯ ಮೇಲ್ಮೈಯಲ್ಲಿ ಎಲ್ಲಾ ಭಾಗಗಳಲ್ಲೂ ಆಕರ್ಷಣಾ ಬಲ ಒಂದೇ ರೀತಿಯಾಗಿದೆ ಎಂದು ಈ ರೀತಿಯಲ್ಲಿ ನಮಗೆ ಹೇಳ್ಬೋದು. ಇನ್ನು ಇದರ ಆಧಾರದಲ್ಲಿ ನಾವೀಗ ಒಂದು ವರ್ಕ್ಶೀಟ್ ಅನ್ನು ಪೂರ್ತಿಗೊಳಿಸಲಿಕ್ಕೆ ಹೋಗ್ತೀವಿ. ಸರಿ, ಆ ವರ್ಕ್ಶೀಟ್ ಅನ್ನು ಸಲ ನೋಡಿ. ಸರಿ, ಈಗ ನಾವು ತಿಳಿಸಿದಂತಹ ವಿಚಾರಗಳ ಆಧಾರದಲ್ಲಿ ಈ ವರ್ಕ್ಶೀಟ್ ಅನ್ನು ಪೂರ್ತಿಗೊಳಿಸಲಿಕ್ಕೆ ಹೋಗ್ಬೋದು. ನಾವೀಗ ಹೇಳಿದ ವಿಷಯಗಳು ಅರ್ಥ ಆಗಿದ್ರೆ ಸುಲಭದಲ್ಲಿ ನಮಗೆ ಪ್ರತಿ ಮಾಡ್ತೀವಿ. ನೋಡಿ, 1ನೇ ಪ್ರಶ್ನೆ, ಭೂಮಿಯು ಸರಿಯಾದ ಒಂದು ಗೋಳವೇ? ಏನು ಉತ್ತರ? ಅಲ್ಲ. ಎರಡನೇದು ನೋಡುವ, ಭೂಮಿಯ ತ್ರಿಜ್ಯ ಅತಿ ಹೆಚ್ಚು ಇರುವ ಪ್ರದೇಶ ಯಾವುದು? ಧ್ರುವ ಪ್ರದೇಶ, ಭೂಮಧ್ಯ ರೇಖಾ ಪ್ರದೇಶ. ನಾವೀಗ ನೋಡಿದ್ದೇವೆ ಈ ಚಿತ್ರದಲ್ಲಿ ಭೂಮಿಯ ತ್ರಿಜ್ಯ ಹೆಚ್ಚಿರುವುದು ಎಲ್ಲಿ? ಭೂಮಧ್ಯ ರೇಖಾ ಪ್ರದೇಶದಲ್ಲಿ, ಧ್ರುವ ಪ್ರದೇಶದಲ್ಲಿ ಕಡಿಮೆ. ಹಾಗಿದ್ರೆ ಉತ್ತರ ಹೇಳಿ ನೋಡುವ, ಭೂಮಿಯ ತ್ರಿಜ್ಯ ಅತಿ ಹೆಚ್ಚಿರುವ ಪ್ರದೇಶ ಯಾವುದು? ಭೂಮಧ್ಯ ರೇಖಾ ಪ್ರದೇಶ, ಧ್ರುವ ಪ್ರದೇಶ. ಭೂಮಧ್ಯ ರೇಖೆಯಲ್ಲಿ ಭೂಮಿಯ ತ್ರಿಜ್ಯ ಅತಿ ಹೆಚ್ಚು ಇದೆ. ಇನ್ನು ವಸ್ತುವನ್ನು ಯಾವ ಭಾಗದಲ್ಲಿ ಇರಿಸಿದಾಗ ಅತ್ಯಧಿಕ ಆಕರ್ಷಣಾ ಬಲ ಅನುಭವವಾಗ್ತದೆ? ಈಗ ನಾವು ನೋಡಿದ್ದೇವೆ ತ್ರಿಜ್ಯ ಅತಿ ಹೆಚ್ಚಿರುವ ಪ್ರದೇಶ ಭೂಮಧ್ಯ ರೇಖೆ. ಇನ್ನು ಅತಿ ಹೆಚ್ಚು ತ್ರಿಜ್ಯ ಅಂತ ಹೇಳಿದ್ರೆ ಕ್ಯಾಪಿಟಲ್ ಆರ್ ಹೆಚ್ಚು. ಕ್ಯಾಪಿಟಲ್ ಆರ್ ಹೆಚ್ಚಾದ್ರೆ ಏನಾಗಿದೆ? ಎಫ್ ಕಡಿಮೆ. ಹಾಗಿದ್ರೆ ಅತ್ಯಧಿಕ ಆಕರ್ಷಣಾ ಬಲ ಅನುಭವ ಆಗುವುದು ತ್ರಿಜ್ಯ ಹೆಚ್ಚಿರುವ ಭಾಗವ ಕಡಿಮೆ ಇರುವ ಭಾಗವ?
ತ್ರಿಜ್ಯ ಕಡಿಮೆ ಇರುವ ಭಾಗದಲ್ಲಿ ಏನಾಗಿರ್ತದೆ, ಆಕರ್ಷಣಾ ಬಲ ಹೆಚ್ಚು ಆಗುತ್ತದೆ. ಭೂಮಿಯ ಮೇಲ್ಮೈಯಿಂದ ವಸ್ತುವನ್ನು ಮೇಲಕ್ಕೆತ್ತಿದಂತೆ, ವಸ್ತುವನ್ನು ನಾವೀಗ ನೋಡಿದ್ದೇವೆ, ಭೂಮಿಯ ಮೇಲ್ಮೈಯಿಂದ ವಸ್ತುವನ್ನು ಮೇಲಕ್ಕೆತ್ತಿದಂತೆ ಆಕರ್ಷಣಾ ಬಲ ಏನಾಗ್ತದೆ, ದೂರ ಹೆಚ್ಚುತ್ತದೆ, ಆಕರ್ಷಣಾ ಬಲ ಕಡಿಮೆ. ಭೂಮಿಯ ಒಳಗೆ ಆಳಕ್ಕೆ ಹೋದಂತೆ ಆಕರ್ಷಣಾ ಬಲ ಏನಾಗ್ತದೆ, ಒಳಕ್ಕೆ ಆಳಕ್ಕೆ ಹೋದಂತೆಯೂ ಆಕರ್ಷಣಾ ಬಲ ಏನಾಗ್ತದೆ ನಾವು ನೋಡಿದ್ದೇವೆ, ಕಡಿಮೆ. ಇನ್ನು ಭೂಮಿಯ ಕೇಂದ್ರದಲ್ಲಿ ಆಕರ್ಷಣಾ ಬಲ ಎಷ್ಟಾಗಿದೆ, ಇಷ್ಟು ನೋಡುವ, ಭೂಮಿಯ ಕೇಂದ್ರದಲ್ಲಿ ಆಕರ್ಷಣಾ ಬಲ 0 ಹೇಳುದು. ಅದರಿಂದ ಈ ವರ್ಕ್ಶೀಟ್ ನ ಆಧಾರದಲ್ಲಿ ನಮಗೆ ಏನ್ ಹೇಳ್ಬೋದು, ಭೂಮಿಯ ಮೇಲ್ಮೈಯಲ್ಲಿ ಎಲ್ಲಾ ಭಾಗಗಳಲ್ಲೂ ಆಕರ್ಷಣಾ ಬಲ ಒಂದೇ ರೀತಿ ಅಲ್ಲ ಅಂತ ಹೇಳುದು. ಭೂಮಿಯ ಮೇಲ್ಮೈಯಲ್ಲಿ ಎಲ್ಲಾ ಭಾಗಗಳಲ್ಲೂ ಆಕರ್ಷಣಾ ಬಲ ಒಂದೇ ರೀತಿಯಲ್ಲ ಅಂತ ನಾವು ನೋಡಿದ್ದೇವೆ. ಇದರ ಆಧಾರದಲ್ಲಿ ನಾವು ಒಂದು ವರ್ಕ್ಶೀಟ್ ಅನ್ನು ಕೂಡ ಪೂರ್ತಿಗೊಳಿಸಿದ್ದೇವೆ. ಹಾಗಿದ್ರೆ ಭೂಮಿಯ ಮೇಲ್ಮೈಯಲ್ಲಿ ಆಕರ್ಷಣಾ ಬಲಕ್ಕೆ ಸಂಬಂಧಿಸಿ ನಾವು ಯಾವ ನಿಗಮನಕ್ಕೆ ಬರಬಹುದು ಹೇಳಿ ನೋಡುವ. ಒಂದ್ಸಲ ಬರೀ, ಭೂಮಿಯ ಮೇಲ್ಮೈಯಲ್ಲಿ ಎಲ್ಲಾ ಭಾಗಗಳಲ್ಲೂ ಆಕರ್ಷಣಾ ಬಲ ಒಂದೇ ರೀತಿ ಅಲ್ಲ ಎಂಬುದಕ್ಕೆ ಸಂಬಂಧಿಸಿ ನಾವು ಯಾವ ನಿಗಮನಕ್ಕೆ ಬರಬಹುದು. ಒಂದು ವಸ್ತು ಭೂಮಿಯ ಮೇಲ್ಮೈಯಲ್ಲಿರುವಾಗ ಅತ್ಯಧಿಕ ಆಕರ್ಷಣಾ ಬಲ ಅನುಭವ, ಭೂಮಿಯ ಮೇಲ್ಮೈಯಿಂದ ಮೇಲಕ್ಕೆ ಹೋದಂತೆ ಗುರುತ್ವಾಕರ್ಷಣಾ ಬಲ ಕ್ರಮೇಣ ಕಡಿಮೆಯಾಗುತ್ತದೆ. ಅದೇ ರೀತಿ ಭೂಮಿಯ ಒಳಗೆ ಆಳಕ್ಕೆ ಹೋದಂತೆ ಗುರುತ್ವಾಕರ್ಷಣಾ ಬಲ ಕ್ರಮೇಣ ಕಡಿಮೆಯಾಗುತ್ತದೆ. ಒಂದು ವಸ್ತುವನ್ನು ಭೂಮಿಯ ಕೇಂದ್ರದಲ್ಲಿ ಇರಿಸಿದಾಗ ಅದರ ಸುತ್ತಲಿನ ದ್ರವ್ಯವು ಆ ವಸ್ತುವನ್ನು ಎಲ್ಲಾ ಭಾಗಗಳಿಂದಲೂ ಸಮಾನವಾಗಿ ಆಕರ್ಷಿಸುತ್ತದೆ. ಇದರಿಂದಾಗಿ ಭೂಕೇಂದ್ರದಲ್ಲಿ ಫಲಿತ ಆಕರ್ಷಣಾ ಬಲವು 0 ಆಗಿದೆ. ಇಷ್ಟು ವಿಷಯ ನಮಗೆ ಇದರ ಆಧಾರದಲ್ಲಿ ಹೇಳುವುದು. ಇದನ್ನು ನಾವು ನಮ್ಮ ಎಲ್ಲ ವಿಷಯಗಳನ್ನು ನಮ್ಮ ಸೈನ್ಸ್ ಡೈರಿಯಲ್ಲಿ ಬರೀ. ನಂತರ ನಿಮಗೆ ಏನಾದರೂ ಇದರಲ್ಲಿ ಸಂಶಯ ಇದ್ದರೆ ನಿಮ್ಮ ಫಿಸಿಕ್ಸ್ ಅಧ್ಯಾಪಕರನ್ನು ಕೇಳಿ ಪರಿಹರಿಸಿ ಪುನಃ ಅದನ್ನು ಸರಿಯಾಗಿ ಬರೀಬೇಕು. ಇನ್ನು ಇದರ ಆಧಾರದಲ್ಲಿ ಇವತ್ತು ಮಾಡಿದ ಪಾಠ ಮತ್ತು ಮೊನ್ನೆಯ ಪಾಠದ ಆಧಾರದಲ್ಲಿ ಇನ್ನೊಂದು ಅಸೈನ್ಮೆಂಟ್ ನನಗೆ ಕೊಡ್ಲಿಕ್ಕೆ ಹೋಗುದು. ಬರುವ ಕ್ಲಾಸಿಗೆ ಬರುವಾಗ ಅದನ್ನು ಭರ್ತಿ ಮಾಡಿ ಬರಬೇಕು. 50 ಕಿಲೋಗ್ರಾಂ ದ್ರವ್ಯರಾಶಿ ಇರುವ ಒಂದು ವಸ್ತು 60 ಕಿಲೋಗ್ರಾಂ ದ್ರವ್ಯರಾಶಿ ಇರುವ ಇನ್ನೊಂದು ವಸ್ತುವಿಗಿಂತ 2 ಮೀಟರ್ ದೂರದಲ್ಲಿದೆ. ಅವುಗಳೊಳಗಿನ ಆಕರ್ಷಣಾ ಬಲ ಎಷ್ಟು? ಕ್ಯಾಪಿಟಲ್ ಜಿ ಬೆಲೆ ಕೊಟ್ಟಿದ್ದಾರೆ 6.67 × 10⁻−11 ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕಿಲೋಗ್ರಾಮ್. ಇದಾಗಿದೆ ಮುಂದಿನ ತರಗತಿ ಇರುವಂತಹ ಅಸೈನ್ಮೆಂಟ್. ಅದಲ್ಲದೆ ಕೆಲವು ಪ್ರಶ್ನೆಗಳು ನಮ್ಮ ಮೌಲ್ಯಮಾಪನ ಮಾಡೋಣ ಎಂಬುದರಲ್ಲಿ ಕೆಲವು ಪ್ರಶ್ನೆಗಳು ಈಗಾಗಲೇ ಆದ ಪಾಠದಲ್ಲಿರುವಂತಹ ಆ ಪ್ರಶ್ನೆಗಳಿಗೂ ಕೂಡ ನೀವು ಉತ್ತರಿಸಿ. ಇಷ್ಟನ್ನು ನಮ್ಮ ಸೈನ್ಸ್ ಡೈರಿಯಲ್ಲಿ ಬರೆದು ಮುಂದಿನ ತರಗತಿಗೆ ನಾವು ಕಾಣೋಣ ಎಂಬ ವಿಶ್ವಾಸದೊಂದಿಗೆ ಎಲ್ಲರಿಗೂ ನಮಸ್ಕಾರ.